ಈಗ ಅವ್ರ ಪಾರ್ಟಿಲಿ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಯಾರು ನಿಲ್ಲಿಸ್ತಾರೋ ಬಿಡ್ತಾರೋ. ಯಾರೇ ನಿಂತರೂ ಇಲ್ಲಿರೋರ್ನೇ ಸುಮ್ಮನೆ ಕೇಳಿ. ನಾ ಸುಮ್ಮನೆ ನಿಮ್ಮ ಎದುರುಗಡೆ ಪ್ರಶ್ನೆ ಮಾಡ್ತೀನಿ, ಏನಣ್ಣ ಮುಂದೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ? ಇದು ಜನ ಹೇಳ್ತಾರೆ. ಯಾರು ಪ್ರಧಾನಿ ಆಗಬೇಕು? ಇದು ಖರ್ಗೆ ಅವ್ರ ತವರು ಮನೆ. ಇಲ್ಲಿ ಹೇಳ್ತಾರೆ ಜನ ಮೋದಿ ಪ್ರಧಾನಿ ಆಗಬೇಕು ಅಂತ. ಇದು ವಾತಾವರಣ, ಇದು ಜನರ ಪಲ್ಸು. ಈಗ ಪತ್ರಕರ್ತ ಸ್ನೇಹಿತರು ನಿಮ್ಮನ್ನ ಕೇಳಿದ್ರು ಅದೇ ಹೇಳ್ತೀರಿ, ಪತ್ರಕರ್ತ ಸ್ನೇಹಿತರು ನಿಮ್ಮನ್ನ ಕೇಳಿದ್ರು ಅದೇ ಹೇಳ್ತೀರಿ. ನೋಡಿ, ನೀವೀಗ ಚೆನ್ನಾಗಿ ಉತ್ತರ ಬರೆದಿರ್ತಾರೆ, ಒಬ್ಬ ಚೆನ್ನಾಗಿ ಉತ್ತರ ಬರೆದಿರ್ತಾನೆ, ಇನ್ನೊಬ್ಬ ಬರೀ ಪ್ರಶ್ನೆ ಮಾತ್ರ ಬರೆದಿರ್ತಾನೆ. ನೀವು ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ, ಬರೀ ಪ್ರಶ್ನೆ ಮಾತ್ರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ? ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಕೊಡೋದು ಅಂದ್ರೆ ಮತ್ತೆ ಪ್ರಧಾನ ಮಂತ್ರಿ ಮೋದಿನೇ ಆಗಬೇಕು. ದೇಶಕ್ಕಾಗಿ ಕೆಲಸ ಮಾಡಿರೋರಿಗೆ ನೀವು ಗೆಲ್ಸೋದು ಅಂತಾದ್ರೆ ದೇಶಕ್ಕಾಗಿ ರಾಜಕಾರಣ ಮಾಡಿರೋರಿಗೆ ಗೆಲ್ಸಿ. ಈಗ ಜಾತಿಗಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಕುಟುಂಬಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ. ಕೇವಲ ದೇಶಕ್ಕಾಗಿಯೇ ರಾಜಕಾರಣ ಮಾಡಿರೋರನ್ನ ಗೆಲ್ಸಬೇಕು ಅಂತಿದ್ರೆ ನಿಮಗೆ ನೋ ಅದರ್ ಆಪ್ಷನ್, ಓನ್ಲಿ ಫಾರ್ ದ ಮೋದಿ. ಈಗ ಯಾರು ನಿಂತರೂ ಮೋದಿ ಮುಂದೆ ನಡೆಯಲ್ಲ, ಬಿಜೆಪಿ ಮುಂದೆ ನಡೆಯಲ್ಲ ಅಂತ ಗೊತ್ತು. ಅದಕ್ಕೆ ಸುಮ್ಮನೆ ಯಾರಿಗೂ ಹೇಳ್ಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.